ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ಭಾರತದಲ್ಲಿ ವೈವಿಧ್ಯತೆಯ ಲಕ್ಷಣಗಳು ಎಂಬ ವಿಷಯದ ಕುರಿತಾಗಿ ಅಧ್ಯಯನ ಮಾಡೋಣ. ಅಖಂಡ ಭಾರತವನ್ನು ವೀಕ್ಷಿಸಿದಾಗ ಅದರ ರಚನೆಯಲ್ಲಿ ವೈವಿಧ್ಯಮಯವಾಗಿರತಕ್ಕಂಥ ಲಕ್ಷಣಗಳು ಕಂಡುಬರುತ್ತವೆ. ಭೌಗೋಳಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಭಾಷೆ ಮತ್ತು ಜನಾಂಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ವೈವಿಧ್ಯಮಯವಾಗಿರತಕ್ಕಂಥ ಲಕ್ಷಣಗಳನ್ನು ನಾವಿಲ್ಲಿ ಕಾಣಬಹುದು. ಈ ವೈವಿಧ್ಯತೆ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಭೌಗೋಳಿಕ ವೈವಿಧ್ಯತೆ. ಹಾಗಾದರೆ ಭೌಗೋಳಿಕ ವೈವಿಧ್ಯತೆ ಎಂದರೆ ಭೌಗೋಳಿಕ ಅಂಶಗಳಲ್ಲಿ ಕಂಡು ಬರತಕ್ಕಂಥ ವಿಭಿನ್ನತೆಯನ್ನೇ ನಾವು ಭೌಗೋಳಿಕ ವೈವಿಧ್ಯತೆ ಅಂತ ಕರಿತೀವಿ. ಅಸಂಖ್ಯಾತ ಬೆಟ್ಟಗುಡ್ಡಗಳು, ಗಿರಿಶಿಖರಗಳು, ದಟ್ಟವಾಗಿರ್ತಕ್ಕಂಥ ಅರಣ್ಯ, ಆಳವಾಗಿರ್ತಕ್ಕಂಥ ಕಣಿವೆಗಳು, ಹಲವಾರು ನದಿಗಳು, ವಿಶಾಲವಾಗಿರ್ತಕ್ಕಂಥ ಸಮುದ್ರ, ಹೀಗೆ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದಿರುವಂಥದ್ದು ನಮಗೆ ಇಲ್ಲಿ ಕಂಡುಬರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಫಲವತ್ತಾಗಿರ್ತಕ್ಕಂಥ ಭೂಮಿ ಇದ್ರೆ, ಇನ್ನೂ ಕೆಲವು ಪ್ರದೇಶಗಳಲ್ಲಿ ಬಂಜರ ಭೂಮಿ ಇರುವಂಥದ್ದು ನಮಗೆ ಇಲ್ಲಿ ಕಂಡುಬರುತ್ತದೆ. ಈಶಾನ್ಯ ಭಾಗದ ಚಿರಾಪುಂಜಿಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿದ್ದರೆ, ಈ ರಾಜಸ್ಥಾನದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಮಳೆಯನ್ನು ನಾವು ಕಾಣಬಹುದು ಅಂತಕ್ಕಂಥದ್ದು. ಹಾಗೆಯೇ ಕೆಲವು ಕಡೆ ಬಯಲು ಪ್ರದೇಶಗಳನ್ನು ಕಂಡ್ರೆ, ಇನ್ನೂ ಕೆಲವು ಕಡೆ ಸಮತಟ್ಟಾಗಿರ್ತಕ್ಕಂಥ ಪ್ರದೇಶಗಳು ಕಂಡು ಬರ್ತವೆ. ಹಾಗೆಯೇ ಇನ್ನೂ ಕೆಲವು ಕಡೆ ಆ ಬರಗಾಲ ಸ್ಥಿತಿಯನ್ನು ನಾವು ಕಾಣ್ತೀವಿ. ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಭೌಗೋಳಿಕವಾಗಿರ್ತಕ್ಕಂಥ ಲಕ್ಷಣಗಳು ಭಾರತದಲ್ಲಿ ಕಂಡುಬರುವುದನ್ನು ನಾವಿಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಅದರಂತೆ ಹವಾಮಾನದಲ್ಲಿ ಕೂಡ ವ್ಯತ್ಯಾಸಗಳನ್ನು ನಾವಿಲ್ಲಿ ಕಾಣ್ತೀವಿ. ಕಾಶ್ಮೀರ ಮತ್ತು ಹಿಮಾಲಯದಲ್ಲಿ ಅತಿ ಹೆಚ್ಚು ಚಳಿ ಇದ್ದರೆ, ರಾಜಸ್ಥಾನ ಮತ್ತು ಕೇರಳದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಉಷ್ಣತೆಯನ್ನು ನಾವೇನು ಮಾಡ್ತೀವಿ, ಇಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ let us try to understand the new topic, features of diversity in India. First, let us try to understand the first point, geographical diversity. The diversities which are found in the factors of geography. The diversities which are found in the factors of geography is called geographical diversity. We find in India some extreme regional diversities in its geographical features. We see here huge mountains, dense forest, countless hills, deep valleys, innumerable rivers, vast seas, desert land, fertile areas, and drought-hit places, flood-prone areas, and so on and so forth. And also there are world's tallest mountains of Himalayas, covered with snow throughout the year. And we find highest rainfall in Cherrapunji of Assam. On the other hand, there is no rainfall in the deserts of Rajasthan. Then let us
ಲಿಂಗ್ವಿಸ್ಟಿಕ್ ಡೈವರ್ಸಿಟಿ, ಭಾಷಾ ವೈವಿಧ್ಯತೆ. ವೈವಿಧ್ಯತೆಯ ಎರಡನೇ ಅಂಶ ಭಾಷಾ ವೈವಿಧ್ಯತೆ. ಭಾಷೆಯು ಕೂಡ ವೈವಿಧ್ಯತೆಯ ಇನ್ನೊಂದು ಮೂಲವಾಗಿದೆ. ಭಾರತದಲ್ಲಿ ಕಂಡುಬರತಕ್ಕಂಥ ವಿಭಿನ್ನ ಭಾಷಾ ಸಮೂಹಗಳಿಗೆ ನಾವು ಭಾಷಾ ವೈವಿಧ್ಯತೆ ಅಂತ ಕರಿತೀವಿ. ಭಾರತದಲ್ಲಿ ಕಂಡುಬರುವ ವಿಭಿನ್ನವಾಗಿರತಕ್ಕಂಥ ಭಾಷಾ ಸಮೂಹಗಳಿಗೆ ಭಾಷಾ ವೈವಿಧ್ಯತೆ ಅಂತ ನಾವು ಹೇಳ್ತೀವಿ. ಭಾರತವು ಬಹುಭಾಷಾ ದೇಶ. ಅಂತೆಯೇ ಎ.ಆರ್. ದೇಸಾಯಿ ಅಂತಕ್ಕಂಥ ಶ್ರೇಷ್ಠ ಸಮಾಜಶಾಸ್ತ್ರಜ್ಞರು ಭಾರತ ಭಾಷೆಗಳ ವಸ್ತು ಸಂಗ್ರಹಾಲಯ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಭಾಷೆಗಳನ್ನು ಮಾತನಾಡ್ತಕ್ಕಂಥ ಜನರು ಇಲ್ಲಿ ಕಂಡು ಬರ್ತಾರೆ. ಇಲ್ಲಿ ವೈವಿಧ್ಯಮವಾಗಿರ್ತಕ್ಕಂಥ ವಿವಿಧ ಬಗೆಯ ಭಾಷೆಗಳನ್ನು ಮಾತನಾಡ್ತಕ್ಕಂಥ ಜನರು ಇಲ್ಲಿ ಕಂಡು ಬರ್ತಾರೆ. ಹೀಗಾಗಿ ವಿಭಿನ್ನವಾಗಿರ್ತಕ್ಕಂಥ ಭಾಷೆಗಳು ಇಲ್ಲಿ ಬಳಸಲ್ಪಡೋದ್ರಿಂದ ಭಾರತವನ್ನು ಭಾಷೆಗಳ ವಸ್ತು ಸಂಗ್ರಹಾಲಯ ಎಂದು ಕರೆದಿದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಎ.ಆರ್. ದೇಸಾಯಿ ಅಂತಕ್ಕಂಥವರು ಭಾರತವನ್ನು ಭಾಷೆಗಳ ವಸ್ತು ಸಂಗ್ರಹಾಲಯ ಅನ್ನುವಂಥ ಒಂದು ಹೇಳಿಕೆಯನ್ನ ನೀಡುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು. ಹಾಗೆಯೇ ಭಾರತದಲ್ಲಿ 22 ಪ್ರಾದೇಶಿಕ ಭಾಷೆಗಳನ್ನು ನಾವು ಕಾಣಬಹುದು. ಪ್ರತಿಯೊಂದು ರಾಜ್ಯವು ತನ್ನದೇ ಆಗಿರತಕ್ಕಂಥ ಪ್ರಾದೇಶಿಕ ಭಾಷೆಯನ್ನು ಹೊಂದಿದೆ. ಅದನ್ನೇ ನಾವು ಮಾತೃಭಾಷೆ ಅಂತ ನಾವಿಲ್ಲಿ ಹೇಳ್ತೀವಿ. ಭಾರತೀಯ ಸಂವಿಧಾನವು 22 ಭಾಷೆಗಳನ್ನು ಅಧಿಕೃತ ಭಾಷೆ ಎಂದು ಘೋಷಿಸಿದೆ. ಸುಮಾರು 22 ಭಾಷೆಗಳು ಆಡಳಿತಾತ್ಮಕವಾಗಿರ್ತಕ್ಕಂಥ ಮಾನ್ಯತೆಯನ್ನ ಸಂವಿಧಾನದಿಂದ ಪಡೆದುಕೊಂಡಿರ್ತಕ್ಕಂಥದ್ದು ನಮಗೇನಾಗುತ್ತೆ ಇಲ್ಲಿ ಕಂಡು ಬರುತ್ತದೆ. ಭಾರತದ ಸಂವಿಧಾನವು 22 ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಘೋಷಿಸಿದೆ. ಅಷ್ಟೇ ಅಲ್ಲದೆ 1652 ಆಡು ಭಾಷೆಗಳನ್ನು ನಾವು ಭಾರತದಲ್ಲಿ ಕಾಣಬಹುದು. ಎಷ್ಟು? 1652 ಆಡು ಭಾಷೆಗಳನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಇದು ಭಾರತದ ವೈಶಿಷ್ಟ್ಯತೆ ಎನ್ನುವಂಥದ್ದು. ಇಷ್ಟೊಂದು ಭಾಷೆಗಳನ್ನು ಮಾತನಾಡ್ತಕ್ಕಂಥ ಒಂದು ಏಕೈಕ ದೇಶವಿದ್ದರೆ ಜಗತ್ತಿನಲ್ಲಿ ಅದು ಭಾರತ ಮಾತ್ರ ಅಂತಕ್ಕಂಥದ್ದು. ಯಾಕಂದ್ರೆ ಬೇರೆ ಬೇರೆ ದೇಶಗಳಲ್ಲಿ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೇವಲ 1 ಅಥವಾ 2 ಭಾಷೆಗಳನ್ನು ಮಾತ್ರ ನಾವು ಕಂಡ್ರೆ, ಭಾರತದಲ್ಲಿ ಮಾತ್ರ ವೈವಿಧ್ಯಮಯವಾಗಿರತಕ್ಕಂಥ ಭಾಷೆಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಹೀಗಾಗಿ ಇದು ಭಾರತದ ಒಂದು ವೈಶಿಷ್ಟ್ಯತೆಯನ್ನ, ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಒಂದು ಶ್ರೀಮಂತಿಕೆಯನ್ನು ಇದು ಏನು ಮಾಡುತ್ತೆ ಅಂದರೆ ಪ್ರತಿನಿಧಿಸ್ತಾ ಇದೆ. ಯಾಕಂದ್ರೆ ಭಾಷೆ ಸಂಸ್ಕೃತಿಯ ಒಂದು ಭಾಗವಾಗಿರೋದ್ರಿಂದ ಭಾಷೆ ಮುಖಾಂತರವಾಗಿ ನಾವು ನಮ್ಮ ಸಂಸ್ಕೃತಿಯನ್ನು ಕೂಡ ನಾವು ಶ್ರೀಮಂತಗೊಳಿಸಲಿಕ್ಕೆ ಏನಾಗಿದೆ ಅಂದರೆ ಇಲ್ಲಿ ಸಾಧ್ಯವಾಗಿದೆ ಅಂತಕ್ಕಂಥದ್ದು. ಹೀಗೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದನ್ನು ನಾವು ಏನು ಗಮನಿಸಬೇಕಾಗುತ್ತೆ ಅಂತಂದ್ರೆ, ಇಲ್ಲಿ ಗ್ರಿಯರ್ಸನ್ ಅಂತಕ್ಕಂಥ ಭಾಷಾ ತಜ್ಞ, ಭಾಷಾ ವಿಜ್ಞಾನಿ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆಯ ಪ್ರಕಾರ ಭಾರತೀಯ ಭಾಷೆಗಳನ್ನ 5 ಭಾಷಾ ಸಮೂಹಗಳಿಗೆ ಸೇರಿಸಲಾಗಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಭಾರತೀಯ ಭಾಷೆಗಳನ್ನು 5 ಭಾಷಾ ಕುಟುಂಬಗಳಿಗೆ ಸೇರಿಸಿ ವರ್ಗೀಕರಿಸಿರುವುದನ್ನು ನಾವು ಇಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಅವುಗಳನ್ನೇ 5 ಭಾಷಾ ಕುಟುಂಬಗಳನ್ನು ನಾವೇನಂತ ಹೇಳ್ತೀವಿ ಅಂತಂದ್ರೆ, ಮೊದಲನೇದು ಇಂಡೋ ಆರ್ಯನ್ ಭಾಷೆಗಳು, ಎರಡನೇದು
ದ್ರವಿಡಿಯನ್ ಭಾಷೆಗಳು, ಮೂರನೇದು ಆಸ್ಟ್ರಿಕ್ ಭಾಷೆಗಳು, ನಾಲ್ಕನೇದು ಟಿಬೆಟೋ ಬರ್ಮನ್ ಭಾಷೆಗಳು, ಐದನೇದು ಯುರೋಪಿಯನ್ ಭಾಷೆಗಳು. ಹೀಗೆ ಭಾರತೀಯ ಭಾಷೆಗಳನ್ನು 5 ಭಾಷಾ ಕುಟುಂಬಗಳಿಗೆ ಸೇರಿಸಿರುವುದನ್ನು ನಾವು ಕಾಣ್ತೀವಿ. ಇದು ಗ್ರಿಯರ್ಸನ್ ನಡೆಸಿದ ಭಾಷಾ ಸಮೀಕ್ಷೆಯ ಪ್ರಕಾರ. ಇಲ್ಲಿ ಇಂಡೋ ಆರ್ಯನ್ ಭಾಷಾ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಭಾಷೆಗಳ್ಯಾವ್ಯಾವು? ಆಸಾಮಿ, ಬೆಂಗಾಲಿ, ಹಿಂದಿ, ಗುಜರಾತಿ, ಮರಾಠಿ, ಕಾಶ್ಮೀರಿ, ಓರಿಯಾ, ಪಂಜಾಬಿ, ಸಿಂಧಿ, ಸಂಸ್ಕೃತ, ಬಿಹಾರಿ, ರಾಜಸ್ಥಾನಿ. ಹೀಗೆ ಇಷ್ಟು ಭಾಷೆಗಳು ಈ ಇಂಡೋ ಆರ್ಯನ್ ಒಂದು ಕುಟುಂಬಕ್ಕೆ ಏನಾಗ್ತವೆ, ಸೇರಿಕೊಳ್ಳುತ್ತವೆ ಅಂತಕ್ಕಂಥದ್ದು. ಸುಮಾರು 3/4 70ಕ್ಕಿಂತ ಹೆಚ್ಚು, 4ರಲ್ಲಿ 3 ಭಾಗ, 70ಕ್ಕಿಂತ ಹೆಚ್ಚು, ಶೇಕಡ 70ಕ್ಕಿಂತ ಹೆಚ್ಚು ಭಾಷೆಗಳು ಇಂಡೋ ಆರ್ಯನ್ ಭಾಷಾ ಕುಟುಂಬಕ್ಕೇನೆ ಸೇರುವಂಥದ್ದು ನಮಗೇನಾಗುತ್ತೆ, ಕಂಡು ಬರ್ತದೆ. ಅಂದ್ರೆ ಬಹುತೇಕ ಭಾಷೆಗಳು, ನಮ್ಮ ದೇಶದ ಬಹುತೇಕ ಭಾಷೆಗಳು ಇಂಡೋ ಆರ್ಯನ್ ಭಾಷಾ ಕುಟುಂಬಕ್ಕೆ ಸೇರಲ್ಪಡುತ್ತವೆ. ಇನ್ನು ಎರಡನೇ ಭಾಷಾ ಕುಟುಂಬವನ್ನ ನಾವೇನು ಹೇಳ್ತೀವಿ ಅಂದ್ರೆ ದ್ರವಿಡಿಯನ್ ಲ್ಯಾಂಗ್ವೇಜಸ್, ದ್ರಾವಿಡ್ ಭಾಷೆಗಳು ಅಂತಕ್ಕಂಥದ್ದು. ದ್ರಾವಿಡ್ ಭಾಷೆಗಳಲ್ಲಿ ಪ್ರಮುಖವಾಗಿ ಕನ್ನಡ, ತಮಿಳು, ತೆಲುಗು ಹಾಗೂ ಮಲಯಾಳಂ. ಈ ಭಾಷೆಗಳನ್ನು ನಾವು ದ್ರವಿಡಿಯನ್ ಭಾಷೆಗಳು ಅಂತ ನಾವು ಹೇಳ್ತೀವಿ. ನಾವು ಮಾತನಾಡುವಂತಹ ನಮ್ಮ ಮಾತೃಭಾಷೆಗಿರತಕ್ಕಂಥ ಕನ್ನಡವು ಕೂಡ ಒಂದು ದ್ರಾವಿಡ್ ಭಾಷೆಯಾಗಿದೆ, ಒಂದು ದ್ರಾವಿಡ್ ಭಾಷಾ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಭಾಷೆಯಾಗಿದೆ. ಆಮೇಲೆ ಮೂರನೇದು ಆಸ್ಟ್ರಿಕ್ ಭಾಷೆಗಳು ಅಂತಕ್ಕಂಥದ್ದು. ಆಸ್ಟ್ರಿಕ್ ಭಾಷೆಗಳಲ್ಲಿ ಮುಂಡಾರಿ, ಸಂತಾಲಿ, ಮೈಥೇಲಿ ಹಾಗೂ ಡೋಗ್ರಿ ಅಂತಕ್ಕಂಥ ಭಾಷೆಗಳು ಆಸ್ಟ್ರಿಕ್ ಭಾಷಾ ಕುಟುಂಬಕ್ಕೆ ಸೇರಲ್ಪಡುತ್ತವೆ. ಇನ್ನ ಟಿಬೆಟೋ ಬರ್ಮನ್ ಭಾಷೆಗಳಲ್ಲಿ, ಟಿಬೆಟೋ ಬರ್ಮನ್ ಭಾಷೆಗಳ ಭಾಷಾ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಭಾಷೆಗಳು ಯಾವ್ಯಾವು ಅಂತಂದ್ರೆ ಮಣಿಪುರಿ ಅಂತಕ್ಕಂಥದ್ದು, ಬೋಡೋ ಅಂತಕ್ಕಂಥದ್ದು, ಲಡಾಖಿ ಅಂತಕ್ಕಂಥದ್ದು ಮತ್ತು ಕೂಕ್ರಿ. ಇವು ಟಿಬೆಟೋ ಬರ್ಮನ್ ಭಾಷಾ ಕುಟುಂಬಕ್ಕೆ ಸೇರುತ್ತವೆ. ಇನ್ನು ಐದನೇ ಭಾಷಾ ಕುಟುಂಬ ಯಾವುದು ಅಂತಂದ್ರೆ ಯುರೋಪಿಯನ್ ಭಾಷಾ ಕುಟುಂಬ. ಯುರೋಪಿಯನ್ ಭಾಷಾ ಕುಟುಂಬಕ್ಕೆ ಸೇರಲ್ಪಡುವಂತಹ ಭಾಷೆಗಳು ಯಾವುದು ಅಂತಂದ್ರೆ ಪೋರ್ಚುಗೀಸ್, ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳು ಯುರೋಪಿಯನ್ ಭಾಷಾ ಕುಟುಂಬಕ್ಕೆ ಸೇರುವಂತ ಪ್ರಮುಖ ಭಾಷೆಗಳಾಗಿವೆ ಅಂತಕ್ಕಂಥದ್ದು. Yes. Okay, students. The second diversity of India is linguistic diversity. Today, let us try to understand the meaning of linguistic diversity. Linguistic diversity. The different languages in India, different languages which are found in India is called linguistic diversity. Language is also another source of diversity. India is a multilingual country. India is a multilingual country. It is the home of numerous languages. So that A.R. Desai says that India is a museum of tongues. He says that India is a museum of tongues. And also, let us try to understand one more thought. Every different languages in our country, different languages are
spoken in different states. Every state has its own regional language which is called mother tongue. Indian Constitution has recognized 22 languages for its official purposes. 22 languages. Indian Constitution has recognized 22 languages for its official purposes. 22 languages like Assami, Bengali, Gujarati, Hindi, Kashmiri, Oriya, Punjabi, Sindhi, Sanskrit, Bihari, Rajasthani and others. 22 languages: Bodo, Santali, Dogri, Marathi, Konkani, Urdu and so on and so forth. Such these different languages, these 22 different languages have been approved by the Indian Constitution. These 22 languages have been approved by Indian Constitution for its official purposes. Besides these 22 languages, we find 1652 languages which are spoken in our country. Besides 22 languages, there are 1652 languages are spoken in this country. This is the greatness of India. This is the greatness of India. India is unique regarding languages, regarding linguistic ability, because we cannot find such different languages in other countries of the world. Just we can find one or two languages. One or two languages are spoken in other countries of the world. But in India, the many languages, different languages are spoken in our country. Because of that reason, we can say, we can consider our India as greatness, as a great country. So it enriched our culture. Languages also have enriched our culture. So let us understand one more thought. Grierson, linguist Grierson, according to Grierson's Linguistic Survey of India, Indian languages belong to 5 linguistic families. The first one is Indo-Aryan languages. Indo-Aryan languages. Second one, Dravidian languages. Third one, Austric languages. Fourth one, Tibeto-Burman languages. Fifth one, European languages. Indo-Aryan languages. Indo-Aryan languages. It includes Assami, Bengali, Hindi, Gujarati, Kashmiri, Oriya, Punjabi, Sindhi, Sanskrit, Bihari, Rajasthani, Urdu and others.
language. Sanskrit is the oldest language. Sanskrit is considered as a root of all languages. Sanskrit is the root of all languages. So it is the oldest language. It is one of the oldest languages. So the second one, Dravidian languages. Which are Dravidian? What are the Dravidian languages? The first one is Kannada, Tamil, Telugu and Malayalam. These four main languages are considered as Dravidian languages. Third linguistic family, Austric languages. Mundari, Santali, Maithili and Dogri. These are considered as what? Austric languages. Fourth one, Tibeto-Burman languages. Manipuri, Bodo, Ladakhi and Kuki. These main languages belong to the linguistic family. Which one? Tibeto-Burman linguistic family. These four languages belong to that linguistic family. The last one, European languages. Portuguese, English and French. These languages are considered as European languages. Portuguese and French, these two languages are spoken in Goa and Pondicherry especially. So, ವಿದ್ಯಾರ್ಥಿಗಳೇ, ಇಲ್ಲಿಗೆ ಭಾರತದಲ್ಲಿ ವೈವಿಧ್ಯತೆಯ ಲಕ್ಷಣಗಳು ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತಹ ಎರಡು ಅಂಶಗಳನ್ನು ನಾನು ಇಲ್ಲಿ ಪ್ರತಿಪಾದನೆ ಮಾಡಿದ್ದೇನೆ. ಒಂದು ಭೌಗೋಳಿಕ ವೈವಿಧ್ಯತೆ, ಇನ್ನೊಂದು ಭಾಷಾ ವೈವಿಧ್ಯತೆ ಅಂತಕ್ಕಂಥದ್ದು. ಇನ್ನುಳಿದ ಈ ಟಾಪಿಕ್ಗೆ ಸಂಬಂಧಪಟ್ಟ ಇನ್ನುಳಿದ ಅಂಶಗಳನ್ನು, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ I will present remaining points in the next period. Thank you so much.